ನಮಸ್ಕಾರ ಸ್ನೇಹಿತರೆ, ಧೃತ್ವ ಪುಟಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದರೂ ಬಾಹ್ಯಾಕಾಶಕ್ಕೆ ಹೋಗಬೇಕು ಅನ್ನೋ ಕನಸನ್ನು ನಾವೆಲ್ಲರೂ ಕಂಡೇ ಇರ್ತೀವಿ. ಯಾಕಂದರೆ ಈ ಬಾಹ್ಯಾಕಾಶದ ಜಗತ್ತು ತುಂಬ ರಹಸ್ಯದಿಂದ ಕೂಡಿದೆ. ಇಂದಿನ ಪೀಳಿಗೆಯು ಕಳೆದ ಹಲವಾರು ವರ್ಷಗಳಿಂದ ಈ ರಹಸ್ಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸ್ತಾನೇ ಇದೆ. ಹಲವಾರು ದೇಶದ ಬಾಹ್ಯಾಕಾಶ ಸಂಸ್ಥೆಗಳು ತಮ್ಮ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸ್ತಾನೇ ಇವೆ. ಜೊತೆಗೆ ಈ ಅಂತರಿಕ್ಷದ ರಹಸ್ಯವನ್ನು ಭೇದಿಸ್ತಾನೆ ಬರ್ತಿವೆ. ಸ್ನೇಹಿತರೆ, ಈ ಗಗನಯಾತ್ರಿಗಳು ತಮ್ಮ ಸಂಶೋಧನೆಗಳನ್ನು ಒಂದು ನಿರ್ದಿಷ್ಟ ಸ್ಥಳದಲ್ಲಿದ್ದುಕೊಂಡು ಮಾಡಬೇಕಾಗುತ್ತೆ. ಆ ಜಾಗವೇ ISS ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಈ ಸ್ಪೇಸ್ ಸ್ಟೇಷನ್ನಲ್ಲಿ ಯಾವಾಗಲೂ ಒಂದು ಸ್ಪೇಸ್ ಟೀಮ್ ಕಾರ್ಯಪ್ರವೃತ್ತರಾಗಿರುತ್ತೆ. ಅಂದ ಹಾಗೆ ಸ್ನೇಹಿತರೆ, ಅಲ್ಲಿರುವ ಸ್ಪೇಸ್ ಟೀಮಿನವರು ಈ ಪ್ರಪಂಚವನ್ನ ನೋಡಲೂಬಹುದು ಅಲ್ವಾ. ಹಾಗೆ ಅವರು ಪ್ರಪಂಚನ ಅಲ್ಲಿಂದ ನೋಡ್ತಾರೆ ಅಂತ ಆದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅಂದ್ರೆ ಅದೇ ನಮ್ಮ ಭಾರತ ದೇಶ ಅಂತರಿಕ್ಷದಿಂದ ಹೇಗೆ ಕಾಣಬಹುದು ಅಂತ. ಹಾಗಾದ್ರೆ ಬನ್ನಿ, ಇವತ್ತು ನಾವು ಆ ವಿಷಯನ ತಿಳ್ಕೊಂಡು ಬರೋಣ. ಸ್ನೇಹಿತರೆ, ಅಂತರಿಕ್ಷದಿಂದ ಕಾಣೋ ನಮ್ಮ ಭಾರತದ ಚಿತ್ರಣನ ವಿವರಿಸೋ ಮುನ್ನ ನೀವೇನಾದರೂ ನಮ್ಮ ಧೃತ್ವ ಪುಟಕ್ಕೆ ಹೊಸಬರಾಗಿದ್ರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿನ ಬೆಲ್ ನೋಟಿಫಿಕೇಶನ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಭಾರತದ ಬಗ್ಗೆ ಇರುವಂತಹ ಕುತೂಹಲಕಾರಿ ವಿಷಯನ ನಾವು ತಿಳಿಯೋಣ. ಅದಕ್ಕೂ ಮೊದಲು ನಾವು ತಿಳ್ಕೊಳ್ಳೋಣ ಅಂತರಿಕ್ಷದಲ್ಲಿದ್ದುಕೊಂಡು ಭಾರತವನ್ನು ನೋಡ್ತಾರಲ್ಲ ಅವರ ಬಗ್ಗೆ, ಅಂದರೆ ISS ಬಗ್ಗೆ. ಸ್ನೇಹಿತರೆ, ಈ ISS ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನು 20 ನವೆಂಬರ್ 1958ರಲ್ಲಿ ಲಾಂಚ್ ಮಾಡಲಾಗುತ್ತೆ. ಈ ಕೆಲಸವನ್ನು ಸರಿಸುಮಾರು 15 ದೇಶಗಳು ಸೇರಿ ಮಾಡಿರುತ್ತೆ. ISS ಅನ್ನು ಲಾಂಚ್ ಮಾಡುವ ಸಮಯದಲ್ಲಿ ಇದನ್ನು ಬಾಹ್ಯಾಕಾಶದಲ್ಲಿ ಇರಿಸಿಕೊಳ್ಳುವ ಸಮಯವನ್ನ 2011ರವರೆಗೆ ಮಾತ್ರ ನಿಗದಿ ಮಾಡಲಾಗಿರುತ್ತೆ. ಆದರೆ ನಂತರದಲ್ಲಿ ಇದನ್ನು 2024ರವರೆಗೆ ವಿಸ್ತರಿಸಲಾಗಿದೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಭೂಮಿ ಮೇಲಿನಿಂದ ಸರಿಸುಮಾರು 300 ಕಿಲೋಮೀಟರ್ನಿಂದ 435 ಕಿಲೋಮೀಟರ್ ಮಧ್ಯೆ ಜೋಡಿಸಲಾಗಿದೆ. ಇದು ಈ ಅಂತರದಲ್ಲೇ ಸುತ್ತುತ್ತಾ ಇರುತ್ತೆ. ISS 239 ಅಡಿ ಉದ್ದ ಹಾಗೆ 356 ಅಡಿ ಅಗಲವನ್ನ ಹೊಂದಿದೆ. ಜೊತೆಗೆ ಇದರ ಎತ್ತರ 66 ಫೂಟ್ ಇರುವಂತದ್ದು. ಸ್ನೇಹಿತರೆ, ಈ ISS ಒಟ್ಟು 4,19,725 ಕಿಲೋ ತೂಕವನ್ನ ಹೊಂದಿದೆ. ಹಾಗೆ ಈ ISS 7.67 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಸುತ್ತುತ್ತದೆ. ಅಲ್ಲದೆ ಇದು ತನ್ನ ಒಂದು ಸುತ್ತನ್ನು ಸುತ್ತಲು 92 ನಿಮಿಷಗಳ ಕಾಲ ತೆಗೆದುಕೊಳ್ಳುತ್ತದೆ. ಅಂದರೆ ಈ ISS 1 ಗಂಟೆಯಲ್ಲಿ 27,600 ಕಿಲೋಮೀಟರ್ ದೂರವನ್ನ ಕ್ರಮಿಸುತ್ತದೆ. ISS ಭೂಮಿಯನ್ನು ಒಂದು ಸುತ್ತಲು ಸರಿಸುಮಾರು 15.5 ಗಂಟೆ ತೆಗೆದುಕೊಳ್ಳುತ್ತದೆ. ಸ್ನೇಹಿತರೆ, ನೀವೇನಾದ್ರೂ ISS ಮೇಲೆ ಹೋದ್ರಿ ಅಂದ್ರೆ ಒಂದು ದಿನದಲ್ಲಿ ಬರೋಬ್ಬರಿ 16 ಬಾರಿ ಸೂರ್ಯಾಸ್ತವಾಗುವುದನ್ನು ನೋಡಬಹುದು. ಈ ISS ಅನ್ನು ಭೂಮಿಯಿಂದ ಕನಿಷ್ಠ ದೂರದಲ್ಲಿ ಜೋಡಿಸಲಾಗಿದೆ. ಈ ಕಾರಣಕ್ಕಾಗಿಯೇ ನಾವು ರಾತ್ರಿ ಸಮಯದಲ್ಲಿ ಯಾವುದೇ ದರ್ಶಕಗಳಿಲ್ಲದೆ ಬರಿಗಣ್ಣಿನಿಂದ ISS ಅನ್ನು ನೋಡಬಹುದು. ISS ಅನ್ನು ಜೋಡಿಸಿದ ಆ ದಿನದಿಂದ ISS ಅನ್ನು ಯಾವತ್ತೂ ಖಾಲಿ ಇಡಲಾಗಿಲ್ಲ. ಯಾವತ್ತೂ ಇದರಲ್ಲಿ ವಿಜ್ಞಾನಿಗಳ ಒಂದು ತಂಡ ಕಾರ್ಯಪ್ರವೃತ್ತರಾಗಿರುತ್ತವೆ. ಈ ವಿಜ್ಞಾನಿಗಳ ತಂಡ ಅವರದೇ ಆದಂತಹ ಸಂಶೋಧನೆಯನ್ನು ಮಾಡಿಕೊಂಡು ವಾಪಸ್ ಬರುತ್ತವೆ. ನಂತರ ಬೇರೆ ವಿಜ್ಞಾನಿಗಳ ಒಂದು ತಂಡ ಹೊಸ ಸಂಶೋಧನೆಯನ್ನು ಕೈಗೊಳ್ಳಲು ಈ ISS ಒಳಗಡೆ ಹೋಗುತ್ತವೆ. ಸ್ನೇಹಿತರೆ, ಮುಂದುವರೆದು ಅಂತರಿಕ್ಷದಿಂದ ಭೂಮಿಯನ್ನು ನೋಡುವ ವಿಷಯಕ್ಕೆ ಬಂದ್ರೆ ನಿಮ್ಮೆಲ್ಲರ ಮನದಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು. ಅಂದ್ರೆ ಅಂತರಿಕ್ಷದಿಂದ ನಮ್ಮ ಭಾರತ ದೇಶ ಹೇಗೆ ಕಾಣಿಸಬಹುದು ಅಂತ. ಹಾಗಾದ್ರೆ ಬನ್ನಿ ಆ ವಿಷಯದ ಬಗ್ಗೆನೇ ತಿಳಿಯೋಣ. ಅಂತರಿಕ್ಷದಿಂದ ತೆಗೆದ ಫೋಟೋ ಮತ್ತು ವಿಡಿಯೋಗಳಿಂದ ನಾವು ಹೀಗೆ ನೋಡಬಹುದು. ಅಂದ್ರೆ ಸ್ನೇಹಿತರೆ, ಬಾಹ್ಯಾಕಾಶಕ್ಕೆ ಹೋಗಿದ ಪ್ರಪಂಚದ ಮೊದಲಿಗ ನೀಲ್ ಆರ್ಮ್ಸ್ಟ್ರಾಂಗ್ ಆಗಿರ್ತಾರೆ. ಆದರೆ ಭಾರತದಿಂದ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಗಗನಯಾತ್ರಿ ರಾಕೇಶ್ ಶರ್ಮಾ ಅವರಾಗಿದ್ದಾರೆ. ರಾಕೇಶ್ ಶರ್ಮಾ ಅವರು 1984 ಏಪ್ರಿಲ್ 2ರಂದು ಬಾಹ್ಯಾಕಾಶಕ್ಕೆ ಹೋಗಿದ್ದರು. ಆ ಸಮಯದಲ್ಲಿ ನಮ್ಮ ದೇಶ ಭಾರತದ ಪ್ರಧಾನಿ ಇಂದಿರಾ ಗಾಂಧಿರವರಾಗಿರ್ತಾರೆ. ರಾಕೇಶ್ ಶರ್ಮಾರವರು ಬಾಹ್ಯಾಕಾಶದಿಂದ ವಾಪಸ್ ಬಂದ ನಂತರ ಇಂದಿರಾ ಗಾಂಧಿರವರು ರಾಕೇಶ್ ಶರ್ಮಾರವರನ್ನು ಭೇಟಿಯಾದ ಸಮಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ರಾಕೇಶ್ ಶರ್ಮಾರವರೇ, ಈ ನಮ್ಮ ಭಾರತ ದೇಶ ಬಾಹ್ಯಾಕಾಶದಿಂದ ಹೇಗೆ ಕಾಣಿಸುತ್ತದೆ ಎಂದು. ಆಗ ರಾಕೇಶ್ ಶರ್ಮಾರವರು ಇಂದಿರಾ ಗಾಂಧಿರವರಿಗೆ ಹೇಳ್ತಾರೆ, ಸಾರೆ ಜಹಾಸೆ ಅಚ್ಚಾ ಎಂದು. ಸ್ನೇಹಿತರೆ, ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾವು 2012ರಲ್ಲಿ ಬಾಹ್ಯಾಕಾಶದಿಂದ ತೆಗೆದ ಭಾರತದ ಛಾಯಾಚಿತ್ರವೊಂದನ್ನು ನೀಡಿತು. ಅದೇ ಇದು. ಈ ಫೋಟೋವನ್ನು ನೋಡಿ ನೀವು ಊಹಿಸಬಹುದು. ಅಂದರೆ ರಾತ್ರಿ ಸಮಯದಲ್ಲಿ ನಮ್ಮ ದೇಶ ಭಾರತ ಬಾಹ್ಯಾಕಾಶದಿಂದ ಎಷ್ಟು ಸುಂದರವಾಗಿ ಕಾಣಿಸುತ್ತಿದೆ ಎಂದು. ಸ್ನೇಹಿತರು, ಮುಂದುವರೆದು ನಾಸಾವು 2016ರಲ್ಲಿ ಅಂತರಿಕ್ಷದಿಂದ ತೆಗೆದ ಭಾರತದ ಫೋಟೋವನ್ನು ಸಹ ನಾವು ನೋಡಬಹುದು.
ಈ ಎರಡೂ ಫೋಟೋವನ್ನು ಒಂದು ಕಡೆ ಏಕಕಾಲದಲ್ಲಿ ಇಟ್ಟು ನೋಡಿದರೆ ನಮಗೆ ಅನಿಸುತ್ತೆ ಕಳೆದ 5 ವರ್ಷದಲ್ಲಿ ಭಾರತದಲ್ಲಿ ಅದೆಷ್ಟೋ ಬದಲಾವಣೆಯನ್ನು ಹೊಂದಿದೆ ಎಂದು. ಭಾರತ ದೇಶದ ಈ ಛಾಯಾಚಿತ್ರಗಳನ್ನು ನೈಟ್ ಲೈಟ್ಸ್ ಎಂದು ಸಹ ಕರೆಯಲಾಗುತ್ತದೆ. ಈ ಛಾಯಾಚಿತ್ರಗಳಲ್ಲಿ ಭಾರತದ ಪ್ರಕಾಶಮಾನವನ್ನು ನೋಡಿ ನಮ್ಮ ಬಾಯಲ್ಲಿ ಬರುವ ಒಂದೇ ಒಂದು ಶಬ್ದ ಅಂದರೆ ಅದುವೇ ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಇದುವೇ ಇಡೀ ವಿಶ್ವದಲ್ಲೇ ಅತ್ಯಂತ ಸುಂದರವಾಗಿರುವಂತಹ ದೇಶ ನಮ್ಮ ಭಾರತ ದೇಶ ಆಗಿದೆ. ಸ್ನೇಹಿತರೆ, ಇನ್ನು ಅಂತರಿಕ್ಷದಿಂದ ಮೊದಲಿಗೆ ಭಾರತದ ದಕ್ಷಿಣ ಭಾಗವನ್ನು ನೋಡೋದಾದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ರಾಜ್ಯಗಳನ್ನು ನೋಡ್ಬೋದು. ದಕ್ಷಿಣ ಭಾರತದ ಮತ್ತೊಂದು ಪ್ರಸಿದ್ಧ ರಾಜ್ಯ ಅದುವೇ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ. ನಮ್ಮ ರಾಜ್ಯ ಅಂತೂ ಅಂತರಿಕ್ಷದಿಂದ ಅತ್ಯಂತ ಆಕರ್ಷಕವಾಗಿಯೇ ಕಾಣಿಸುತ್ತದೆ. ಇನ್ನು ದಕ್ಷಿಣ ಭಾರತದ ಕೊನೆಯಲ್ಲಿ ಶ್ರೀಲಂಕಾದ ಜೊತೆಗೆ ಹಿಂದೂ ಮಹಾಸಾಗರಕ್ಕೆ ಹೊಂದಿಕೊಂಡಂತಿರುವ ಅರಬ್ಬಿ ಸಮುದ್ರವನ್ನು ಸಹ ಕಾಣಬಹುದು. ಮುಂದುವರೆದು ಭಾರತದ ಮೇಲ್ಭಾಗಕ್ಕೆ ಹೋದಂತೆ ಉತ್ತರ ಭಾಗವಂತೂ ನೋಡೋಕೆ ಅತ್ಯಂತ ಸುಂದರ, ಮನಮೋಹಕವಾಗಿರುವಂಥದ್ದು. ಅಲ್ಲದೆ 2015ರಲ್ಲಿ ನಾಸಾದಿಂದ ಪಡೆದ ಭಾರತ ಮತ್ತು ಪಾಕಿಸ್ತಾನದ ಗಡಿರೇಖೆಯನ್ನು ಸಹ ಸ್ಪಷ್ಟವಾಗಿ ಕಾಣಬಹುದು. ಇದರಲ್ಲಿ ಕೆಂಪು ಬಣ್ಣದಿಂದ ಕಾಣೋ ಈ ಗೆರೆಗಳನ್ನು ನೀವು ನೋಡಬಹುದು. ಇದು ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆಯಾಗಿರುವಂಥದ್ದು. ಇಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ದಿನದ 24 ಗಂಟೆಯೂ ವಿದ್ಯುತ್ ಉರಿತಾನೆ ಇರುತ್ತೆ. ಈ ಛಾಯಾಚಿತ್ರಗಳನ್ನು ಅಂತರಿಕ್ಷದಿಂದ ಒಬ್ಬ ಗಗನಯಾತ್ರಿ ತೆಗೆದಿರುವಂಥದ್ದು. ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆಯು ವಿಶ್ವದ ಯಾವುದೇ ದೇಶಗಳೆರಡರ ನಡುವೆ ಇರುವಂತಹ ಅತ್ಯಂತ ಹೈ ಸೆಕ್ಯೂರಿಟಿ ಗಡಿಗಳಲ್ಲಿ ಒಂದಾಗಿದ್ದು ಇಲ್ಲಿ ಎಂದಿಗೂ ಕತ್ತಲಾಗೋದೇ ಇಲ್ಲ. ಹಗಲು ರಾತ್ರಿ ಒಂದೇ ಸಮನೆ ಬೆಳಕನ್ನು ಕಾಣಬಹುದು. ಇಲ್ಲಿ ರಾತ್ರಿ ಸಮಯದಲ್ಲಿ ಸ್ಪಷ್ಟವಾಗಿ ಎಲ್ಲವನ್ನ ನೋಡೋಕೆ ಸಾಧ್ಯವಾಗಿರುವಂಥದ್ದು. ಮುಂದುವರೆದು ನಾವು ISS ನಿಂದ ಪಡೆದ ವಿಡಿಯೋವನ್ನ ನೋಡಬಹುದು. ಇದರಲ್ಲಿ ಭೂಮಿ ಮೇಲೆ ರಾತ್ರಿ ಹಗಲು ಆಗುವುದನ್ನ ನಾವು ಸ್ಪಷ್ಟವಾಗಿ ನೋಡಬಹುದು. ನೋಡಿ, ರಾತ್ರಿ ಸಮಯದಲ್ಲಿ ಭೂಮಿ ಹೇಗೆ ಜಗಮಗಿಸುತ್ತಿರುತ್ತೆ ಅಂತ. ಸ್ನೇಹಿತರೆ, ನಾವು ಇವತ್ತು ಈ ವಿಡಿಯೋದಲ್ಲಿ ಭೂಮಿಯ ಎಲ್ಲ ವಿವಿಧ ರೀತಿಯ ಫೋಟೋ ಹಾಗೆ ವಿಡಿಯೋನ ನೋಡಬಹುದು. ಇಂದಿನ ಈ ವಿಡಿಯೋದಲ್ಲಿ ಭೂಮಿಯ ಎಲ್ಲ ಬಗೆಯ ಛಾಯಾಚಿತ್ರ ವಿಡಿಯೋಗಳನ್ನು ನೋಡಿದ್ದೀವಿ ಅನ್ಕೋತೀನಿ. ಹಾಗೆ ನಮ್ಮ ದೇಶ ಭಾರತವನ್ನು ಸಹ ಸಂಪೂರ್ಣವಾಗಿ ತೋರಿಸುವಲ್ಲಿ ಸಫಲವಾಗಿದ್ದೀವಿ ಅನ್ಕೋತೀನಿ. ಸ್ನೇಹಿತರೆ, ನಮ್ಮ ಭೂಮಿ ಅದೆಷ್ಟು ಸುಂದರವಾಗಿದೆ ಎಂಬುದು ನಿಮಗೀಗಾಗಲೇ ಅಂದಾಜು ಆಗಿರಬಹುದು. ಈ ಭೂಮಿ ಮೇಲೆ ನಮ್ಮ ದೇಶ ಭಾರತ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಎಂಬುದನ್ನು ನೀವು ತಿಳ್ಕೊಂಡಿರ್ತೀರಾ. ಗಗನಯಾತ್ರಿಗಳು ಅಂತರಿಕ್ಷದಿಂದ ತೆಗೆದುಕೊಂಡ ಛಾಯಾಚಿತ್ರಗಳಲ್ಲಿ ಹಾಗೆ ಭಾರತವನ್ನು ನೋಡಿರುವಂತಹವರಲ್ಲಿ ಹಲವರು ಪ್ರಪಂಚದಲ್ಲಿ ನಮ್ಮ ಭಾರತದ ಬಗ್ಗೆ ಪ್ರಶಂಸನೆಯನ್ನ ನೀಡಿದ್ದಾರೆ. ಯಾವಾಗಲೂ ನಮ್ಮ ಭಾರತ ದೇಶವನ್ನ ಬಂಗಾರದ ಹಕ್ಕಿ ಎಂದು ಕರೆಯುತ್ತಿದ್ದರು. ಲೂಟಿಕೋರರಾದಂತಹ ಬ್ರಿಟಿಷರು ನಮ್ಮ ದೇಶದ ಬಂಗಾರ ಹಾಗೆ ಖಜಾನೆಯನ್ನು ಲೂಟಿ ಮಾಡಿದರು. ಆದರೆ ನಮ್ಮ ದೇಶದ ಸೌಂದರ್ಯವನ್ನು ಮಾತ್ರ ಯಾವತ್ತೂ ಲೂಟಿ ಮಾಡೋಕೆ ಸಾಧ್ಯನೇ ಆಗಲಿಲ್ಲ. ಇನ್ನು ಮುಂದೆಯೂ ಯಾರ ಕೈಲೂ ಆಗೋದೇ ಇಲ್ಲ ಬಿಡಿ. ಈ ಸೌಂದರ್ಯ ನಿಮ್ಮೊಂದಿಗೆ ಅನಾದಿ ಕಾಲದಿಂದಲೂ ಜೊತೆಯಲ್ಲೇ ಇರುತ್ತದೆ. ನಮ್ಮ ದೇಶದಲ್ಲಿ ಪುರಾತನ ಐತಿಹಾಸಿಕ ಕಟ್ಟಡ, ಸಂಸ್ಕೃತಿ, ಭಾಷೆ, ವಿವಿಧತೆಯಲ್ಲಿ ಏಕತೆ ಇಂದಿಗೂ ಜೀವಂತವಾಗಿದೆ. ಇಲ್ಲಿ ಹಿರಿಯರಿಗೆ ಗೌರವ ನೀಡುವುದರ ಜೊತೆಗೆ ಅತಿಥಿಗಳಿಗೆ ವಿಶೇಷ ಸ್ಥಾನಮಾನವನ್ನು ಸಹ ನೀಡಲಾಗುತ್ತದೆ. ದೇಶ ವಿದೇಶದಿಂದ ಬರೋ ವಿದೇಶಿಗರನ್ನು ನಿರ್ಭಯವಾಗಿ ನೆಲೆ ಕೊಟ್ಟು ತಮ್ಮ ಸಂಸ್ಕೃತಿಯನ್ನು ಕಲಿಸಿಕೊಡುತ್ತಿದೆ. ಇನ್ನು ಭಾರತದ ಶಿಕ್ಷಣವು ಅನಾದಿ ಕಾಲದ ವಿಶ್ವಗುರುವಾಗಿದೆ. ನಳಂದ ವಿಶ್ವವಿದ್ಯಾನಿಲಯದ ಕೊಡುಗೆಯನ್ನು ನೀಡಿ ಪ್ರಪಂಚದ ಶಿಕ್ಷಣ ಕ್ರಾಂತಿಗೆ ಬುನಾದಿ ಹಾಡಿದೆ. ಸ್ನೇಹಿತರೆ, ಅದೆಷ್ಟೇ ವರ್ಣಿಸಿದರೂ ಪದಗಳೇ ಸಾಲದ ಊಹೆಗೂ ನಿಲುಕದ ತಾಣವೇ ನಮ್ಮ ಭಾರತ. ಇಂತಹ ಶ್ರೇಷ್ಠ ಭಾರತದಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಎಂದು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿನ ಬೆಲ್ ನೋಟಿಫಿಕೇಶನ್ ಬಟನನ್ನು ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷ ಹಾಗೂ ವಿಭಿನ್ನ ಇತಿಹಾಸದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.